ನಮಸ್ಕಾರ. ನ್ಯೂಸ್ 18 ಡೀಟೇಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗಣೇಶ್ ಸಾಹೇಬ್ರಗಟ್ಟೆ, ಉಡುಪಿ ಜಿಲ್ಲಾ ವರದಿಗಾರ. ಬಹಳ ಅಪರೂಪದ ಕಾರ್ಯಕ್ರಮಗಳಿಗೆ ಹೆಸರಾದಂತ ಉಡುಪಿ ಜಿಲ್ಲೆಯಲ್ಲಿ ಶ್ರೀಕೃಷ್ಣ ಮಠದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಹಬ್ಬ ಹರಿದಿನಗಳು ನಡೀತದೆ. ಅದರಂತೆ ಲಕ್ಷ ದೀಪೋತ್ಸವ ಕೂಡ ಒಂದು. ಕಾರ್ತಿಕ ಮಾಸದ ಉತ್ತನ್ನ ದ್ವಾದಶಿಯ ದಿನದಂದು ಲಕ್ಷ ದೀಪೋತ್ಸವಕ್ಕೆ ಚಾಲನೆಯನ್ನ ನೀಡಲಾಗ್ತದೆ. ಈ ಹಿನ್ನೆಲೆಯಲ್ಲಿ ರಥೋತ್ಸವ ಕೂಡ ಈ ದಿನದಿಂದಲೇ ಚಾಲನೆಯನ್ನ ನೀಡಲಾಗ್ತದೆ. ಇಲ್ಲಿಂದ ಮಳೆಗಾಲದ ಪ್ರಾರಂಭದ ತನಕ ಶ್ರೀಕೃಷ್ಣ ಮಠದಲ್ಲಿ ರಥೋತ್ಸವವನ್ನ ಮಾಡಲಾಗ್ತದೆ. ಪ್ರತಿದಿನ ಹರಕೆ ರೂಪದಲ್ಲಿ ರಥೋತ್ಸವವನ್ನ ನಡೆಯುತ್ತಿರುವುದರಿಂದ ಇಲ್ಲಿ ಪ್ರತಿದಿನ ಹಬ್ಬದ ವಾತಾವರಣ ಕೂಡ ಸೃಷ್ಟಿಯಾಗಿರುವಂತದ್ದು. ಲಕ್ಷ ದೀಪೋತ್ಸವದ ಸಂಭ್ರಮದಲ್ಲಿ ಭಕ್ತರು ಹಣತೆಯಲ್ಲಿ ದೀಪವನ್ನ ಬೆಳಗಿ ರಥಬೀದಿ ಸುತ್ತಲೂ ಅಲಂಕಾರವನ್ನ ಮಾಡ್ತಾರೆ. ಬಹಳಷ್ಟು ಖುಷಿಯಿಂದ ಭಕ್ತರು ಆಗಮಿಸಿ ಲಕ್ಷ ದೀಪೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಪ್ರತಿಯೊಬ್ಬರು ಏನು ಹಣತೆಯಲ್ಲಿ ದೀಪವನ್ನ, ತುಪ್ಪದ ದೀಪ ಇರ್ಬೋದು, ಎಣ್ಣೆಯ ದೀಪ ಇರ್ಬೋದು, ಇದನ್ನ ಹಚ್ಚಿ ಭಕ್ತಿ ಭಾವದಿಂದ ಶ್ರೀಕೃಷ್ಣನ ಭಕ್ತಿಗೆ ಪುನೀತರಾಗ್ತಾರೆ. ಶ್ರೀಕೃಷ್ಣನು ಯೋಗ ನಿದ್ರೆಯಿಂದ ಈ ಸಮಯದಲ್ಲಿ ಅಂದ್ರೆ ದ್ವಾದಶಿ ಎಂದು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬರ್ತಾನೆ. ರಥಬೀದಿ ಮೂಲಕ ಆಗಮಿಸುವ ಶ್ರೀಕೃಷ್ಣನನ್ನ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸ್ವಾಗತ ಮಾಡುವ ಉದ್ದೇಶದಿಂದಲೇ ಈ ಕಾರ್ಯಕ್ರಮ ಸಾವಿರಾರು ವರ್ಷಗಳ ಹಿಂದಿನಿಂದ ಮಾಡುತ್ತಾ ಬಂದಿರ್ತಾರೆ. ಅದರಂತೆ ಈ ಬಾರಿ ಪುತ್ತಿಗೆ ಸುಗುಣೇಂದ್ರ ಶ್ರೀಪಾದರ ನೇತೃತ್ವದಲ್ಲಿ ರಥಬೀದಿಯಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮನ ಬಹು ವಿಜೃಂಭಣೆಯಿಂದ ಜರುಗಿಸುತ್ತಿರುವಂತದ್ದು. 3 ದಿನಗಳ ಈ ಮಠದಲ್ಲಿ ರಥ ಬೀದಿಯಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮನ ನಡೆಸಲಾಗ್ತದೆ. ಮಧ್ವ ಸರೋವರದಲ್ಲಿ ಅಲಂಕೃತ ರಥದಲ್ಲಿ ತೆಪ್ಪೋತ್ಸವ ಕೂಡ ನಡೆಯುತ್ತದೆ. ಶ್ರೀಕೃಷ್ಣನ ವಿಗ್ರಹವನ್ನ ಇಲ್ಲಿ ಇರಿಸಿ ರಥಬೀದಿಗೆ 3 ಸುತ್ತುಗಳನ್ನ ಹಾಕುವ ಮೂಲಕ, ಹಾಗೆ ಮಧ್ವ ಸರೋವರಕ್ಕೆ ಸುತ್ತುಗಳನ್ನ ಹಾಕುವ ಮೂಲಕ ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ನಡೆಸ್ತಾ ಬಂದಿರುತ್ತಾರೆ. ಈ ಕಾರ್ಯಕ್ರಮದ ಹಿನ್ನೆಲೆಯನ್ನ ನಾವು ಗಮನಿಸಿಕೊಂಡು ಹೋಗ್ತದಂತೆ ಶ್ರೀಕೃಷ್ಣ ಮಠವು ಬಹಳಷ್ಟು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರುವಾಗ ಉಡುಪಿಯ ಹಾಜಿ ಅಬ್ದುಲ್ಲಾ ಸಾಹೇಬ್ ಅವರು ಶ್ರೀಕೃಷ್ಣನ ಲಕ್ಷ ದೀಪೋತ್ಸವಕ್ಕೆಂದೇ ದಾನವಾಗಿ ಎಣ್ಣೆಯನ್ನ ಕೊಟ್ಟಿದ್ದರು ಅನ್ನುವ ಉಲ್ಲೇಖ ಸಹ ಇದೆ. ಅದನ್ನ ಈ ಭಾಗನು ಈ ಉಡುಪಿಯ ಜನ ನೆನಪಿಸಿಕೊಂಡು ಬರುತ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮುಸ್ಲಿಮರಿಗೂ ಸಹ ಕೃಷ್ಣ ಮಠದಲ್ಲಿ ಭಾವೈಕ್ಯತೆಯ ಸಂಕೇತದ ರೂಪಕವಾಗಿ ಒಂದಿಷ್ಟು ಆಚರಣೆ ಕೂಡ ನಡೆದುಕೊಂಡು ಬಂದಿರುವಂತದ್ದು. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಗ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಪಡುಗಡಲ ತೀರದಿಂದೆದ್ದು ಬಂದ ಪೊಡವಿಗೊಡೆಯನಾದ ಕಡಗೋಲು ಹಿಡಿದ ಉಡುಪಿ ಕೃಷ್ಣನ ನೆಲದಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ. ದ್ವಾದಶಿಯಿಂದ ಹಿಡಿದು ಅಂದರೆ ಉತ್ಥಾನ ದ್ವಾದಶಿ ಅಂತ ಅದನ್ನು ಕರೆಯುವಂಥದ್ದು. ಚಾತುರ್ಮಾಸ್ಯದ 4 ತಿಂಗಳುಗಳ ಅನೇಕ ವ್ರತಗಳ ಸಮಾಪನ ವಿಧಿಯನ್ನ ನಡೆಸುವ ದಿನವೇ ಭಗವಂತನನ್ನ ಯೋಗ ನಿದ್ದೆಯಿಂದ ಎಬ್ಬಿಸುವ ಲಕ್ಷ್ಮೀ ಸಮುತ್ಥಾನ ಪೂಜೆ ಅಂತನ್ನುವುದು ದೀಪಾವಳಿಯ ಸಂದರ್ಭದಲ್ಲಿ ನಡೆದರೆ, ಈಗ ನಾರಾಯಣ ಎದ್ದೇಳುವಂತಹ ಪ್ರಸಂಗ ಅದು ದ್ವಾದಶಿಯ ದಿವಸ ನಡೆಯುವಂಥದ್ದು. ಉಡುಪಿಯಲ್ಲಿ ಈ ಕೃಷ್ಣನ ಸನ್ನಿಧಾನದಲ್ಲಿ ಬೀದಿಯ ಸುತ್ತ ಲಕ್ಷ ದೀಪಗಳನ್ನ ಭಗವಂತನ ಪ್ರೀತಿಗಾಗಿ ಅವನ ಮೇಲಿನ ವಿಶೇಷವಾದ ಆರಾಧನೆ ಅಂತನ್ನುವ ಮಾಲಾಕಾರವಾದಂತಹ ದೀಪದ ಆವಲಿಗಳನ್ನ ನಿಜದ ಅರ್ಥದಲ್ಲಿ ದೀಪಾವಳಿ ಅನ್ನುವ ಅರ್ಥದಲ್ಲಿ ಲಕ್ಷ ದೀಪೋತ್ಸವ ನಡೆಯುವಂಥದ್ದನ್ನ ಶಾಸ್ತ್ರಕಾರರು ಬಹಳ ಒತ್ತು ಕೊಟ್ಟು ಹೇಳಿದ ಸಂಗತಿ. ಕಾರ್ತಿಕ ಮಾಸ ಅಂತನ್ನುವುದು ಆ ಹೊತ್ತಿನಲ್ಲಿ ಒಂದು ದೀಪವನ್ನು ಹಚ್ಚಿದ್ರೂ ಅನಂತ ಜನ್ಮಗಳಿಗಾಗುವಷ್ಟು ಪುಣ್ಯವಾದ ಫಲಗಳನ್ನ ಅದು ನೀಡುತ್ತೆ ಅನ್ನುವುದನ್ನು ಹೇಳುತ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದ ಒಂದು ಅಂಶವನ್ನ ಪುರಾಣಗಳು ಹೀಗೆ ಹೇಳುವಂಥದ್ದು: ದೀಪೋತ್ಸವ ಕೃತೋಯೇನ ಸರ್ವಾಭೀಷ್ಟ ಪ್ರದಾಯಕ ವರ್ಧಂತೆ ತಸ್ಯ ಸತತಂ ಜ್ಞಾನ ಸೌಭಾಗ್ಯ ಸಂಪದಃ. ಯಾರು ಈ ದೀಪೋತ್ಸವದ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು 10 ದೀಪಗಳನ್ನ ಇಟ್ಟು ಭಗವಂತನಿಗೆ ವಿಶೇಷವಾದ ಮೆಚ್ಚುಗೆಗೆ ಕಾರಣವಾದಂತಹ ರೀತಿಯಲ್ಲಿ ಉತ್ಸವವನ್ನು ಮಾಡಿದೆವು ಅಂತಾದರೆ, ಅಥವಾ ನಾವು ಊರುಗಳಲ್ಲಿ ಇರುವಂತಹ ದೇವಸ್ಥಾನಗಳಲ್ಲಿ ಚೆನ್ನಾಗಿ ಅತ್ಯಂತ ಅಚ್ಚುಕಟ್ಟಾದ ರೀತಿಯಲ್ಲಿ ದೀಪಗಳ ದೊಡ್ಡ ಸಾಲನ್ನ ನೆಟ್ಟರೆ ಅದರಿಂದ ಬದುಕಿನುದ್ದಕ್ಕೂ ಕೂಡ ಸೌಭಾಗ್ಯ ಸಂಪತ್ತು, ಸೌಭಾಗ್ಯ, ಜ್ಞಾನ ಎಲ್ಲವನ್ನೂ ಕೂಡ ನಾವು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ದೀಪಕ್ಕಾಗಿ ಬಳಸುವಂತಹದ್ದು ಚಿನ್ನದ ದೀಪ ಆಗ್ಬೋದು, ಬೆಳ್ಳಿ ದೀಪ ಆಗ್ಬೋದು, ಅಥವಾ ಕಂಚಿನ ದೀಪ ಆಗ್ಬೋದು, ಅಥವಾ ಕೊನೆಗೆ ಮಣ್ಣಿನ ಹಣತೆಯಾದರೂ ಸರಿ. ಬಹಳ ಮುಖ್ಯವಾದದ್ದು ಅಲ್ಲಿ ಗಮನಿಸಬೇಕಾದದ್ದು ಒಂದೋ ಬಹಳ ಶ್ರೇಷ್ಠವಾದದ್ದು ತುಪ್ಪದ ದೀಪ. ನಮ್ಮ ಸಾಮರ್ಥ್ಯವನ್ನ ಅನುಗುಣವಾಗಿ ಗಮನಿಸಿಕೊಂಡ್ರೆ
ಅದರಲ್ಲಿ ಎಳ್ಳೆಣ್ಣೆಯ ಶುದ್ಧ ಎಳ್ಳೆಣ್ಣೆಯ ದೀಪವನ್ನ, ಅದು ಸಾಧ್ಯ ಆಗದೇ ಇದ್ದಾಗ ಉಳಿದಂತೆ ತೆಂಗಿನೆಣ್ಣೆ ಮೊದಲಾದಂತಹ ಸಾಮಾನ್ಯವಾಗಿ ಯಾವುದು ಕಲಬೆರಕೆಯೋ ಅದನ್ನು ಆದಷ್ಟು ಬಳಸದೇ ಇದ್ರೆ ಉತ್ತಮ. ಯಾಕೆಂದ್ರೆ ಆ ದೀಪದಿಂದ ನಮ್ಮ ಮನೆಯ ಪರಿಸರವೇ ಅತ್ಯಂತ ಶುಭ್ರವಾಗುವಂಥದ್ದು ಅಂತನ್ನುವುದನ್ನ ಶಾಸ್ತ್ರೀಯ ಚಿಂತನೆಯ ಹಿನ್ನೆಲೆಯಲ್ಲಿ ಗಮನಿಸಿದಾಗ ನಮಗೆ ಗೊತ್ತಾಗುವ ಸಂಗತಿ. ಆಗ ಒಂದು ಮಾತನ್ನ ಹೇಳ್ತಾರೆ, ಪ್ರಾರ್ಥನೆ ಮಾಡಬೇಕಾದದ್ದು, ಸ್ನೇಹೋ ದೀಪಂ ಯಥಾಕೃತ್ವ ಸರ್ವಲೋಕೋಪಕಾರಕಃ ತಥಾ ಭವಾನ್ ಮಮ ಜ್ಞಾನಂ ಹೃದಯ ಧಾರಯ ಸಂತತಂ. ನನ್ನ ಹೃದಯದ ಕತ್ತಲೆಯನ್ನು ಕಳೆಯುವುದಕ್ಕಾಗಿ ಹೃದಯ ದೀಪವಾಗಿ ನೀನೇ ನೆಲೆಸಿ ನನ್ನ ಸುತ್ತ ಇರುವ ಎಲ್ಲ ದೀಪಗಳಿಂದ ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ಭಗವಂತನ ರೂಪವನ್ನು ಚಿಂತಿಸುವಾಗ ದೀಪದಿಂದ ದೀಪವನ್ನು ಹಚ್ಚಿದಂತೆ ಅಂತನ್ನುವ ಎಚ್ಚರವನ್ನು ಕೊಟ್ಟು ಹೇಳುವಂಥದ್ದು. ಒಂದು ದೀಪದ ಬೆಳಕಿಗೆ ಮತ್ತೊಂದು ದೀಪ ಕಾರಣವಾದಾಗ ಮೊದಲ ದೀಪದ ಬೆಳಕು ಕಡಿಮೆಯಾಗಿ ಮತ್ತೊಂದು ದೀಪ ಬೆಳಗುವುದಲ್ಲ ಅನ್ನುವ ಹಿನ್ನೆಲೆಯಲ್ಲಿ ದೀಪೋತ್ಸವದ ಆಚರಣೆಯ ಮಹತ್ವವನ್ನು ಹೇಳುತ್ತಾರೆ. ಹೀಗೆ ನಾವು ಎಷ್ಟು ಸಾಧ್ಯವೋ ಅಷ್ಟು ವಿಶಿಷ್ಟವಾದ ರೀತಿಯಲ್ಲಿ, ಅಲ್ಲಿ ಅನೇಕ ಸಂದೇಹಗಳು ಬರಬಹುದಾದದ್ದು, ಎಷ್ಟು ಬತ್ತಿ ಹಾಕಬೇಕು ಅಂತ, 2, 3, 4, 5 ಈ ದೀಪೋತ್ಸವಕ್ಕೆ ಸಂದರ್ಭ ಬಂದಾಗ ಎಷ್ಟು ಬತ್ತಿಯನ್ನು ಹಚ್ಚಿದ್ರೂ ಚೆನ್ನಾಗಿ ಉರಿಯುವಂತೆ, ಬಹಳ ಕಾಲ ಉರಿಯುವುದಕ್ಕೆ ಸಾಧ್ಯವಾಗುವಂತೆ ನಾವು ನೋಡಿಕೊಳ್ಳುವುದು ಬಹಳ ಮುಖ್ಯವಾದುದು. ಮನೆಯ ಪರಿಸರದ ಎಲ್ಲ ಕತ್ತಲೆಯೂ ದೂರವಾಗಿ ಹೃದಯದಲ್ಲಿರುವ ಅಜ್ಞಾನದ ಕೊಳೆಯೂ ಕೂಡ ಮರೆಯಾಗಿ ನಮ್ಮ ಬೆಳಕಿನ ದಾರಿ ಅತ್ಯಂತ ಬೆಳಕಿನ ಕಡೆಗೆ ಸಾಗುವ ಜ್ಞಾನಗಮ್ಯ ಅನ್ನುವ ಭಗವಂತನ ರೂಪವನ್ನು ಸಾಧಿಸುವುದಕ್ಕೆ ಈ ದೀಪೋತ್ಸವ ಉಡುಪಿಯಲ್ಲಿ ಬಹಳ ವಿಶಿಷ್ಟ ರೀತಿಯಲ್ಲಿ ಒಂದು ಸಾರ್ವಜನಿಕವಾದಂತಹ, ಸಾಮಾಜಿಕವಾದಂತಹ, ಸಾಂಸ್ಕೃತಿಕವಾದ, ಆಧ್ಯಾತ್ಮಿಕವಾದ ಎಲ್ಲ ಮುಖಗಳನ್ನು ಹೊತ್ತ ಅತ್ಯಂತ ದೊಡ್ಡ ಮಟ್ಟದ ಉತ್ಸವವೆನಿಸಿ ಕಡಗೋಲು ಕೃಷ್ಣನ ನೆನಕೆಯನ್ನ ಹೃದಯದಲ್ಲಿ ಇರಿಸುವುದಕ್ಕಾಗಿ ಈ ದೀಪೋತ್ಸವ. ನಾವು ಅಂಥ ಒಂದು ಸುಂದರವಾದಂತಹ ವಾತಾವರಣದಲ್ಲಿ ಇದ್ದೇವೆ ಅನ್ನುವುದನ್ನು ನೆನಪಿಸಿಕೊಂಡು ಈ ಹಬ್ಬವನ್ನು ಸಂಭ್ರಮಿಸೋಣ. ಒಟ್ಟಾರೆ ಈ ಬಾರಿ ಲಕ್ಷ ದೀಪೋತ್ಸವ ಬಹಳಷ್ಟು ವಿಜೃಂಭಣೆಯಿಂದ ಪುತ್ತಿಗೆ ಶ್ರೀಪಾದರ ನೇತೃತ್ವದಲ್ಲಿ ನಡೆಯುತ್ತಿರುವಂತದ್ದು. ಗಣೇಶ್ ಸಾಹೇಬ್ರಗಟ್ಟೆ, ನ್ಯೂಸ್ 18 ಉಡುಪಿ.